ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗ್ತಾ ಇದೆ. ಕಳೆದ ಒಂದು ವಾರಗಳ ಬೆಳವಣಿಗೆ ನೋಡ್ತಾ ಇದ್ರೆ ಒಂದೊಂದೇ ಕಾನೂನಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ಕುಮಾರಸ್ವಾಮಿ ಅವರಿಗೆ ತೊಡಕನ್ನ ಉಂಟು ಮಾಡ್ತಾ ಇದೆಯೋ ಅನುಮಾನ. ಸಾಯಿ ಮಿನರಲ್ಸ್ ಗಣಿಗಾರಿಕೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರಾಜಭವನದ ಕದ ತಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಸರ್ಕಾರ ಈ ಮೂಲಕ ಕೋರ್ತಾ ಇದೆ. ರಾಜ್ಯಪಾಲರ ಬಳಿ ಎಸ್ಐಟಿ ಅಧಿಕಾರಿಗಳು ಚೆಂಡನ್ನ ದಾಟಿಸಿದ್ದಾರೆ. 4500 ಪುಟಗಳ ದೋಷಾರೋಪ ಪಟ್ಟಿಯನ್ನು ತರ್ಜುಮೆ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಡ್ರಾಫ್ಟ್ ಮಾಡಿದಾಗ ಇದನ್ನು ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ತಗೊಂಡು ಬನ್ನಿ ಅಂತ ರಾಜ್ಯಪಾಲರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ದೋಷಾರೋಪ ಪಟ್ಟಿಯ ತರ್ಜುಮೆಯನ್ನ ಕೊಟ್ಟು ಅನುಮತಿಗೆ ಎಸ್ಐಟಿ ಕೋರಿದ್ದಾರೆ. ಕಳೆದ ಬಾರಿ ಅನುಮತಿ ಕೋರಿ ರಾಜಭವನಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆಮೇಲೆ ಈ ಪ್ರಕರಣ ಯಾವಾಗ ಆಗಿತ್ತು ಅಂತ ಕೇಳಿದ್ರೆ 2006ರಲ್ಲಿ ಗಣಿಗಾರಿಕೆಗೆ ಅಂತ ಹೇಳಿ, ಗುತ್ತಿಗೆಗೆ ಅಂತ ಹೇಳಿ ಅನುಮತಿ ಕೊಟ್ಟಂತಹ ಪ್ರಕರಣದಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲಾ ಮೆಟ್ಲುಗಳನ್ನ ಹತ್ತಿ ಈಗ ರಾಜ್ಯಪಾಲರ ಅಂಗಳಕ್ಕೆ ಬರ್ತಾ ಇದೆ. ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನೋದು ಕುತೂಹಲ. ಸಹಜವಾಗಿ ಅವ್ರ ಹತ್ರ ಒಂದು 3 ಆಯ್ಕೆ ಇರುತ್ತೆ. ಒಂದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಬಿಡೋದು. ಎರಡನೇದು, ಪ್ರಾಸಿಕ್ಯೂಷನ್ಗೆ ಕೋರಿ ಅನುಮತಿಯನ್ನು ಕೊಟ್ಟಿದ್ರಲ್ಲ ಅದನ್ನು ತಿರಸ್ಕಾರ ಮಾಡೋದು. ತಿರಸ್ಕಾರ ಮಾಡಬೇಕಾದ್ರೆ ಒಂದಷ್ಟು ರೀಸನ್ಸ್ ಅನ್ನು ಕೂಡ ಕೊಡಬಹುದು, ಅಥವಾ ಏನೂ ಕ್ರಮಗಳನ್ನ ಕೈಗೊಳ್ಳದೆ ಸುಮ್ಮನೆ ಇರಬಹುದು. ಯಾವ್ದ್ರ ಸಾಧ್ಯತೆ ಅಂತ ನೋಡೋಣ. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮುರಳಿ, ಈಗ ರಾಜ್ಯಪಾಲರ ಅಂಗಳಕ್ಕೆ ಮತ್ತೊಮ್ಮೆ ಕುಮಾರಸ್ವಾಮಿ ಅವರ ಕುರಿತಂತೆ ಚೆಂಡು ಇರೋದ್ರಿಂದ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ. ಯಾವ ಸಾಧ್ಯತೆ ಜಾಸ್ತಿ ಇದೆ ಅಂತ? ಈ 50 ಮೆಟ್ರಿಕ್ ಟನ್ನ ಕೆಳಗಡೆ ಇರುವಂಥ ಪ್ರಕರಣಗಳೇನಿತ್ತು ಆ ಪ್ರಕರಣಗಳನ್ನು SIT ತನಿಖೆಯನ್ನು ಮಾಡ್ತಾ ಇತ್ತು. 2017 ನವೆಂಬರ್ನಲ್ಲೇ ಈ ಏನು ಸಾಯಿ ಮಿನರಲ್ಸ್ನ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿಯನ್ನು ತಯಾರನ್ನು ಮಾಡ್ತಾರೆ. ಅದಾದ ಬಳಿಕ ಅದನ್ನು ರಾಜ್ಯಪಾಲರಿಗೆ ಕೂಡ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅಂದರೆ ಕೋರ್ಟ್ಗೆ ಈ ಪ್ರಕರಣವನ್ನು ಅಂದರೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಮನವಿಯನ್ನು ಮಾಡ್ಕೊಂಡ್ರ ಬಳಿಕ ಸಾಕಷ್ಟು ವರ್ಷಗಳಿಂದನೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಫಿಕೇಷನನ್ನು ಕೊಡುವಂಥದ್ದಾಗಲಿ ಅಥವಾ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ತಿರಸ್ಕಾರ ಮಾಡುವಂಥದ್ದಾಗಲಿ ಅಥವಾ ಅನುಮತಿಯನ್ನು ಕೊಡುವಂಥದ್ದು ಯಾವುದನ್ನು ಕೂಡ ಮಾಡಿರಲಿಲ್ಲ. ಯಾವಾಗ CM ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನು ತುಂಬಾ ಆತುರವಾಗಿ ರಾಜ್ಯಪಾಲರು ಕೊಟ್ಟರು ಅಂತೇಳಿ ಆರೋಪವನ್ನು ಮಾಡ್ತಾರೆ. ಆರೋಪವನ್ನು ಮಾಡಿದ ಬಳಿಕ ತಕ್ಷಣವೇ ರಾಜ್ಯಪಾಲರು ಏನು ಕುಮಾರಸ್ವಾಮಿ ಅವರ ವಿರುದ್ಧ ಇದ್ದಂಥ ದೋಷಾರೋಪ ಪಟ್ಟಿಯನ್ನು ಕನ್ನಡದಿಂದ ಇಂಗ್ಲಿಷ್ಗೆ ತರ್ಜುಮೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಸೂಚನೆ ಮೇರೆಗೆ ಕಳೆದ ಒಂದು ವಾರದ ಹಿಂದೆ ಈಗಾಗಲೇ ತರ್ಜುಮೆ ಮಾಡಿದಂಥ ಅಂದರೆ ಇಡೀ ದೋಷಾರೋಪ ಪಟ್ಟಿ ಸರಿಸುಮಾರು 4500 ಪುಟಗಳ ದೋಷಾರೋಪ ಪಟ್ಟಿ ದೋಷಾರೋಪ ಪಟ್ಟಿಯನ್ನು ರಾಜ್ಯಪಾಲರಿಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ರಾಜ್ಯಪಾಲರು ಇದರ ಬಗ್ಗೆ ಯಾವ ರೀತಿಯ ಕ್ರಮವನ್ನು ಕೈಗೊಳ್ತಾರೆ, ಜೊತೆಗೆ ಅರ್ಜಿಯನ್ನು ಪುರಸ್ಕಾರ ಮಾಡುವಂಥದ್ದು ಅಥವಾ ಮನವಿಯನ್ನು ಪುರಸ್ಕಾರ ಮಾಡಿ ಅದನ್ನು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಅವಕಾಶನ ಕೊಡ್ತಾರೆ ಅಥವಾ ತಿರಸ್ಕಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು. ಅಂದರೆ ಮುಂದಕ್ಕೆ SIT ಅಧಿಕಾರಿಗಳು ಪದೇ ಪದೇ ರಾಜ್ಯಪಾಲರ ಬಳಿಗೆ ಹೋಗುವಂಥದ್ದು ಅಥವಾ ಮನವಿಯನ್ನು ಮುಂದುವರಿಸುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮುರಳಿ.